ನನ್ನ ಹೆಸರು ಜಿ.ಬಿ. ವಿಶ್ವನಾಥ್ ಅಂತ ಹೇಳಿ. ನಾನು ಬೇಸಾಯ ಶಾಸ್ತ್ರದ ವಿಷಯ ತಜ್ಞನಾಗಿ ಬೆಳಗಾವಿ ಜಿಲ್ಲೆಯ ಕೇಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ತಮಗೆಲ್ಲರಿಗೂ ಈ ಒಂದು ಬೆಳಗಾವಿ ಜಿಲ್ಲೆ ನಿಮಗೆ ಗೊತ್ತಿರಬಹುದು, ಒಂದು ಕಬ್ಬಿನ ಬೆಳೆಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅತಿ ಹೆಚ್ಚು ಒಂದು ಕ್ಷೇತ್ರದಲ್ಲಿ ಈ ಒಂದು ಕಬ್ಬನ್ನು ಬೆಳೀತಾ ಇದ್ದಾರೆ. ಸೊ ಈಗ ಒಂದು ಬೆಳಗಾವಿ ಜಿಲ್ಲೆಯೊಳಗಡೆ ಈಗ ಈ ಕಬ್ಬಿನ ಒಂದು ನಾಟಿ ಕಾರ್ಯಕ್ರಮ ಶುರುವಾಗಿದೆ. ಸೊ ಅದಕ್ಕಾಗಿ ಈ ಮುಂಜಾಗ್ರತೆಯಾಗಿ ರೈತರಿಗೆ ಈ ಒಂದು ಬೀಜೋಪಚಾರದ ಬಗ್ಗೆ ಒಂದು ಮಾಹಿತಿಯನ್ನು ತಮಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೀಜೋಪಚಾರ ಏನಕ್ಕೆ ಮಾಡಬೇಕು ಅಂತಂತಂದರೆ, ಸೊ ಇತ್ತೀಚಿನ ದಿನಗಳಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ, ಈ ಬೀಜದ ತುಂಡುಗಳನ್ನು ಈ ಬೇರೆ ತಮ್ಮ ಪಕ್ಕದ ರೈತರು ಅಥವಾ ತಮ್ಮ ಸಂಬಂಧಿಕರ ಕಡೆಯಿಂದ ಈ ಕಬ್ಬಿನ ಬೀಜದ ಕಣಿಕೆಗಳನ್ನು ತೆಗೆದುಕೊಂಡು ಸೊ ಹಾಗೇನೆ ನಾಟಿ ಮಾಡ್ತಾರೆ. ಸೊ ಆ ಬೀಜ ತುಂಡುಗಳು ಏನು ಇರ್ತಕ್ಕಂಥ ಒಂದು ಹೊಲದಲ್ಲಿ ಈ ಒಂದು ಕೀಟಗಳಿಗೆ ಅಥವಾ ರೋಗಕ್ಕೆ ಬಾದಾಗಿರ್ತಕ್ಕಂಥ ತುಂಡುಗಳನ್ನು ಹಾಗೆ ನಾಟಿ ಮಾಡ್ತಾರೆ. ಸೊ ಆ ನಾಟಿ ಮಾಡಿರ್ತಕ್ಕಂಥ ಬೆಳೆಯೊಳಗೆ ಸೊ ಈ ಒಂದು ಕೀಟದ ಮತ್ತು ಅಥವಾ ರೋಗದ ಬಾಧೆ ಕಂಡು ಬರ್ಬೋದು. ಸೊ ಅದಕ್ಕಾಗಿ ನಾವು ಈ ಕಬ್ಬನ್ನು ತುಳಿಯೋದಕ್ಕಿಂತ ಮೊದಲು ಈ ಒಂದು ಬೀಜೋಪಚಾರವನ್ನು ಮಾಡಿದ್ರೆ ಸೊ ಮುಂದೆ ಬೆಳೆಯಲ್ಲಿ ಬರ್ತಕ್ಕಂಥ ಒಂದು ರೋಗ ಅಥವಾ ಕೀಟದ ಒಂದು ಬಾಧೆಗಳನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಅದಕ್ಕಾಗಿ ಇವತ್ತಿನ ದಿವಸ ಈ ತಮಗೆಲ್ಲರಿಗೂ ಈ ಒಂದು ಕಬ್ಬಿನಲ್ಲಿ ಬೀಜೋಪಚಾರದ ಬಗ್ಗೆ ಒಂದು ಮಾಹಿತಿ ಕೊಡಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸೊ ತಮಗೆ ಗೊತ್ತಿರ್ಬೋದು, ಈ ಒಂದು ಕಬ್ಬಿನ ಒಂದು ಬೀಜನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಸುಮಾರು ಕಬ್ಬಿನ ಒಂದು ಬೆಳೆ 8 ರಿಂದ 10 ತಿಂಗಳು ಇರಬೇಕು. ಸೊ ಆ ಒಂದು ವಯಸ್ಸು ಅಂದರೆ ಅವಧಿಗೆ ಆಗಿರ್ತಕ್ಕಂಥ ಒಂದು ಕಬ್ಬಿನ ಒಂದು ಮೊಳಕೆ ಪ್ರಮಾಣ ಹೆಚ್ಚಾಗಿರ್ತದೆ. ಸೊ ಅದಕ್ಕೆ ಕಬ್ಬಿನ ಒಂದು ಅವಧಿ 8 ರಿಂದ 10 ತಿಂಗಳು ಇತ್ತು ಅಂತಂದಾಗ ಅವು ನಾಟಿ ಮಾಡಲು ಸೂಕ್ತವಾಗಿರ್ತಕ್ಕಂಥ ಒಂದು ಅವಧಿ ಆಗಿರ್ತದೆ. ಸೊ ಅದಕ್ಕಾಗಿ ಕಬ್ಬನ್ನು 8 ರಿಂದ 10 ತಿಂಗಳು ಇರ್ತಕ್ಕಂಥ ಒಂದು ಕಬ್ಬನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ನೋಡ್ಕೋಬೇಕು, ನಮಗೆ ಕಬ್ಬಿನ ಒಂದು ಲಭ್ಯತೆ, ಬೀಜದ ಒಂದು ಲಭ್ಯತೆ ನೋಡಿಕೊಂಡು 3 ಕಣ್ಣಿಂದ ಆಗಿರ್ಬೋದು ಅಥವಾ 2 ಕಣ್ಣಿಂದ ಆಗಿರ್ಬೋದು ಅಥವಾ 1 ಕಣ್ಣಿನ ಮುಖಾಂತರ ನಾವು ಈ ಒಂದು ಬೀಜದ ನಾಟಿಯನ್ನು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ತೋರಿಸಿದಾಗೆ ನಾವು ಇಲ್ಲಿ 2 ಕಣ್ಣಿನ ಒಂದು ಕಬ್ಬಿನ ಬೀಜದ ತುಂಡುಗಳನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಈಗ ನಾವು ನಾಟಿ ಮಾಡ್ಬೇಕಾತಂದರೆ ಇಲ್ಲಿ ಬೀಜದ ಕಣ್ಣುಗಳು ಸೊ ಯಾವಾಗಲೂ ಆಪೋಸಿಟ್ ಸೈಡಲ್ಲಿ ಇರ್ತವೆ. ಸೊ ನಾವು ಅದಕ್ಕಾಗಿ ನಾಟಿ ಮಾಡ್ಬೇಕಾಯ್ತು ಅಂತಂದಾಗ ಈ ಒಂದು ಬೀಜದ ಕಣ್ಣು ಸೈಡಲ್ಲಿ ಬರೋಂಗೆ, ಸೊ ಅದೇ ರೀತಿ ಇನ್ನೊಂದು ಬೀಜದ ಕಣ್ಣು ಸೈಡಲ್ಲಿ ಇರೋಂಗೆ. ಸೊ ಇಲ್ಲ ಅಂತಂದರೆ ಒಂದು ಬೀಜದ ಕಣ್ಣು ಮೇಲ್ಗಡೆ ಮಾಡ್ತಂದರೆ ಇನ್ನೊಂದು ಬೀಜದ ಕಣ್ಣು ಕೆಳಗಡೆ ಹೋಗುತ್ತೆ. ಸೊ ಆ ಒಂದು ಬೀಜದ ಕಣ್ಣು ನಮಗೆ ಮೊಳಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ ನಾವು ನಾಟಿ ಮಾಡ್ಬೇಕಾತಂದಾಗ ಈಗ ಸೈಡಲ್ಲಿ ಈ ಥರ ಒಂದು ಈ ಕಡೆ ಬರೋಂಗೆ ಇನ್ನೊಂದು ಈ ಕಡೆ ಬಂತಂದಾಗ ಸೊ ಅದೇ ರೀತಿ 3 ಕಣ್ಣಿತ್ತು ಅಂದ್ರೂ ಅದು ಈ ಕಡೆನೇ ಇರ್ತದೆ. ಸೊ ಏನಾದರೂ ನಾವು 3 ಕಣ್ಣಿಂದು 2 ಕಣ್ಣುಗಳು ಕೆಳಗಡೆ ಹಾಕ್ತು ಅಂದ್ರೆ ಬರೀ ಒಂದೇ ಕಣ್ಣು ಮೇಲ್ಗಡೆ ಒಂದು ಮೊಳಕೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ 2 ಕಣ್ಣುಗಳು ನಮಗೆ ಮೊಳಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಈ ಥರ ಮಾಡಿದಾಗ ಸೊ 3 ಕಣ್ಣಿನಲ್ಲೂ ನಮಗೆ ಒಂದು ಮೊಳಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಭಾಳ ಇರ್ತದೆ. ಸೊ ಅದಕ್ಕಾಗಿ ರೈತರು ಈ ಒಂದು ಜಾಗೃತಿಯನ್ನು ವಹಿಸ್ಬೇಕಾಗ್ತದೆ. ಯಾಕೆಂತಂದರೆ ಈಗ ನಮಗೆ ಬೀಜದ ಒಂದು ಸಸಿಗಳ ಸಂಖ್ಯೆನ ನಾವು ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಇದು ನಿರ್ವಹಣೆ ಮಾಡ್ತು ಅಂತಂದಾಗ ಸೊ ಆ ಒಂದು ಇಳುವರಿಯೊಳಗೆ ಯಾವುದೇ ರೀತಿ ಒಂದು ಕುಂಠಿತ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಬೀಜದ ಆಯ್ಕೆಯನ್ನು ತುಂಡುಗಳನ್ನು ಆಯ್ಕೆ ಮಾಡ್ಕೊಂಡಾಗ ಒಂದು ಬೀಜೋಪಚಾರ ಮಾಡಿ ನಂತರ ನಾಟಿ ಮಾಡಬೇಕಾತಂದಾಗ ಈ ಒಂದು ಕಣ್ಣುಗಳ ಒಂದು ಇದನ್ನು ನಾವು ನೋಡ್ಕೊಂಡು ನಾಟಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಒಂದು ಕೀಡೆ ಮತ್ತು ರೋಗದ ನಿರ್ವಹಣೆಗಾಗಿ ಈ ಒಂದು ತಮಗೆ ಗೊತ್ತಿರೋ ಹಾಗೆ ಈ ಮಾರುಕಟ್ಟೆಯಲ್ಲಿ ಲಭ್ಯವಿರ್ತಕ್ಕಂಥ ಒಂದು ಕ್ಲೋರೋಪೈರಿಫಾಸ್ 20 EC ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈ ಒಂದು ಕಾರ್ಬನ್ ಡೈಸಿಮ್ 50 WP ಅಂತ ಹೇಳ್ತೇವೆ. ಸೊ 50 WP ಅಂತ ಹೇಳ್ತೇವೆ. ಮತ್ತು ಈ ಕ್ಲೋರೋಪೈರಿಫಾಸ್ 20 EC ಈ ಒಂದು ಕೀಟನಾಶಕ, ಒಂದು ರೋಗನಾಶಕ. ಸೊ ಅದ್ರ ಜೊತೆಗೆ ಸುಮಾರು ಯೂರಿಯಾ, ಸೊ ಎಲ್ಲರೂ ರೈತರು ಬಳಕೆ ಮಾಡ್ತಕ್ಕಂಥಂಗೆ ಒಂದು ಯೂರಿಯಾನ ನಾವು ಬಳಕೆ ಮಾಡಬೇಕಾಗತ್ತೆ. ಬಂದರೆ ತಮಗೆ ಹೇಳಿದ ಹಾಗೆ ನಾವು ಈಗ ಬೀಜೋಪಚಾರ ಮಾಡ್ತಾ ಇದ್ದೇವೆ. ಸುಮಾರು ಇದು ಒಂದು ನಾವು 20 ಲೀಟರ್ ನಾವು ಏನು ಹೇಳ್ತಾ ಇದ್ದೇವೆ, 1 ಲೀಟರ್ ನೀರಿಗೆ 1 ಗ್ರಾಮ್ ಯೂರಿಯಾ, ಆಮೇಲೆ 1 ಗ್ರಾಮ್ ಕಾರ್ಬನ್ ಡೈಸಿಮ್ ಮತ್ತು 1 ml ಕ್ಲೋರೋಪೈರಿಫಾಸನ್ನು ನಾವು ಹಾಕಬೇಕಾಗುತ್ತೆ. ಸುಮಾರು ನಾವು ಈಗ ಒಂದು 20 ಲೀಟರ್ ನೀರನ್ನು ತೆಗೆದುಕೊಂಡಿದ್ದೇವೆ. ಸೊ ಅದಕ್ಕೆ ನಾವು 20 ಗ್ರಾಮ್ ಯೂರಿಯಾನ ಫಸ್ಟು ನಾವು ನೀರಿನಲ್ಲಿ ಕರಗಿಸ್ಬೇಕು. ಸೊ ನಂತರ ನಾವು ಕ್ಲೋರೋಪೈರಿಫಾಸನ್ನು 20 ml, ಸೊ ಅಂದರೆ 1 ಲೀಟ್ರಿಗೆ 1 ml ಯೂರಿಯಾ 1 ಗ್ರಾಮು 1 ಲೀಟರ್ ನೀರಿಗೆ, ಮತ್ತು ಕಾರ್ಬನ್ ಡೈಸಿಮ್ 1 ಗ್ರಾಮು 1 ಲೀಟರ್ ನೀರಿಗೆ. ಸೊ 20 ml ನಾವು ಕ್ಲೋರೋಪೈರಿಫಾಸನ್ನು ಹಾಕಿದ್ದೇವೆ. ಇವಾಗ ನಂತರ 20 ಗ್ರಾಮ್ ಇದು
ರೋಗನಾಶಕವಾಗಿ ಕೆಲಸ ಮಾಡ್ತದೆ, ಇದು ಮತ್ತು ಕೀಟನಾಶಕವಾಗಿ ಕೆಲಸ ಮಾಡ್ತದೆ. ನಾವು ಯೂರಿಯಾ ಏನಕ್ಕೆ ಹಾಕ್ತೇವೆ ಅಂತಂದರೆ, ನಾವು ಹಾಕಿರ್ತಕ್ಕಂಥ ಒಂದು ರೋಗನಾಶಕ ಮತ್ತು ಕೀಟನಾಶಕ ಒಂದು ಬೀಜ, ಕಬ್ಬಿನ ಬೀಜದ ತುಂಡುಗಳು ಬೇಗ ಹೀರ್ಕೊಳ್ಳಿ ಅನ್ನೋ ಒಂದು ಸಲುವಾಗಿ ಈ ಒಂದು ಯೂರಿಯಾನ ಹಾಕಿರ್ತೇವೆ. ಸೊ ಈಗ ನಾವು 20 ಲೀಟರ್ ನೀರಿಗೆ 20 ಗ್ರಾಮ್ ಕಾರ್ಬನ್ ಡೈಸಿಮು ಮತ್ತು 20 ml ಕ್ಲೋರೋಪರಿಫಾಸು, 20 ಗ್ರಾಮ್ ಯೂರಿಯಾನ ಹಾಕಿದ್ದೇವೆ. ಇದನ್ನು ಚೆನ್ನಾಗಿ ಕಲಿಸ್ಬೇಕು, ಅಂದರೆ ನೀರು ಕರಗಾಗೆ ಕಲಿಸ್ಬೇಕು. ಇಲ್ಲಿ ಒಂದು ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅಂದರೆ, ಬೀಜ ಆಯ್ಕೆ ಮಾಡ್ಕೊಂಡು 1 ಕಣ್ಣು ಅಥವಾ 2 ಕಣ್ಣು ಅಥವಾ 3 ಕಣ್ಣಿಂದ ತುಂಡುಗಳನ್ನು ಮಾಡ್ಕೊಂಡು ಆದ ನಂತರ, ಈಗ ನಾವು ಶೀತ್ ಅಂತ ಹೇಳ್ತೇವೆ, ಈ ಎಲೆಗಳು ಈ ಒಂದು ಕಣ್ಣಿಗೆ ಮುಚ್ಚಿರ್ತತಿ, ಈ ಥರ ಮುಚ್ಚಿರ್ತತಿ. ಸೊ ಆದಷ್ಟು ರೈತರು ಇದನ್ನು ನಿಗಾ ವಹಿಸ್ಬೇಕು. ಯಾಕೆ ಅಂತಂದರೆ, ಈ ಕಣ್ಣು ಮುಚ್ಚಿತು ಅಂತಂದಾಗ ಈ ಮೊಳಕೆ ಬರ್ತಕ್ಕಂಥ ಪ್ರಮಾಣ ಬರ್ದೇ ಇರ್ಬೋದು, ಅಥವಾ ಬಂದ್ರೂ ಭಾಳ ತಡವಾಗಿ ಬರ್ತದೆ. ಸೊ ಅದಕ್ಕಾಗಿ ದಯವಿಟ್ಟು ಈ ಥರ ಕಣ್ಣುಗಳು ಮುಚ್ಚಿರ್ತಕ್ಕಂಥದ್ದನ್ನು ನಾವು ಈ ಥರ ಬಿಡಿಸಿ, ಸೊ ಕಣ್ಣುಗಳು ಕಾಣಂಗೆ ಮಾಡ್ಬೇಕು. ಈ ಥರ ಕಣ್ಣುಗಳು ಕಾಣ್ತು ಅಂತಂದಾಗ ಅವು ಬೇಗನೆ ಮೊಳಕೆ ಹೊಡೆಯೋದಕ್ಕೆ ಸಹಾಯ ಆಗ್ತದೆ. ಸೊ ಅದಕ್ಕಾಗಿ ಈ ಥರ ಎಲೆಗಳು ಮುಚ್ಚಿರ್ತಕ್ಕಂಥದ್ದನ್ನು ನಾವು ತೆಗೆದು ಅಂತಂದಾಗ ಒಂದು ಮೊಳಕೆ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಅದರಿಂದ ರೈತರು ಇದನ್ನು ದಯವಿಟ್ಟು ಇದನ್ನು ಪಾಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಈಗ ನಾವು ಈ ಒಂದು 2 ಕಣ್ಣುಗಳು ಇರ್ತಕ್ಕಂಥ ಒಂದು ಕಬ್ಬಿನ ಬೀಜದ ತುಂಡುಗಳನ್ನು ಈ ಒಂದು ದ್ರಾವಣದಲ್ಲಿ, ಒಂದು ಕ್ಲೋರೋಪೈರಿಫಾಸು, ಕಾರ್ಬನ್ ಡೈಸಿಮು ಮತ್ತು ಈ ಯೂರಿಯಾ ಕಲಿಸಿರ್ತಕ್ಕಂಥ ಒಂದು ದ್ರಾವಣದಲ್ಲಿ ನಾವು ಇದನ್ನು ಅದ್ದಬೇಕು. ಈ ಒಂದು ತುಂಡುಗಳು ಪೂರ್ತಿ ಈ ಒಂದು ದ್ರಾವಣದಲ್ಲಿ ಮುಳುಗೋ ಹಾಗೆ ನಾವು ಇದನ್ನು ಮುಳುಗಿಸ್ಬೇಕು. ಈಗ ಈ ಒಂದು ದ್ರಾವಣದಲ್ಲಿ ಸುಮಾರು 10 ನಿಮಿಷದಷ್ಟು, 10 ರಿಂದ 15 ನಿಮಿಷದಷ್ಟು ಈ ಕಬ್ಬಿಣ ತುಂಡುಗಳನ್ನು ನಾವು ನೆನೆಸಿ ಇಡಬೇಕು. ಸೊ 10 ನಿಮಿಷ ಆದ ನಂತರ ಈ ಒಂದು ಕಬ್ಬಿನ ಒಂದು ತುಂಡುಗಳ, ಬೀಜದ ತುಂಡುಗಳನ್ನು ಹೊರತೆಗೆದು ನಾವು ಸಾಲಿನಲ್ಲಿ ಹಾಕ್ಕಂತ ಹೋಗಬೇಕು. ಸೊ ಈ ಒಂದು 10 ನಿಮಿಷ ಆದ ನಂತರ ಈ ಒಂದು ಕಬ್ಬಿನ ತುಂಡುಗಳನ್ನು ನಾವು ಹೊರಗೆ ತೆಗಿತಾ ಇದ್ದೇವೆ. ಈಗ ಸುಮಾರು ನಾವು ನೆನೆಸಿ 10 ನಿಮಿಷಗಳಾಗಿದೆ. ಸೊ ಈಗ ನೆನೆಸಿರ್ತಕ್ಕಂಥ ಒಂದು ಕಬ್ಬಿನ ಬೀಜದ ತುಂಡುಗಳನ್ನು ನಾವು, ಬೀಜೋಪಚಾರ ಆಗಿರ್ತಕ್ಕಂಥ ಒಂದು ಕಬ್ಬಿನ ತುಂಡುಗಳನ್ನು ಈ ಥರ ಒಂದು ಸಪ್ರೇಟ್ ನಾವು ಒಂದು ಬುಟ್ಟಿಗೆ ಹಾಕ್ಕೋಬೇಕಾಗುತ್ತೆ. ನಾವು ಈಗ ರೈತರು ಏನು ಮಾಡ್ತಾರೆ, ಅವಸರದಲ್ಲಿ ಸೊ ಒಂದು ಎತ್ತರದ ಇದರಿಂದ ಒಗಿತಕ್ಕಂಥದ್ದು. ಸೊ ಅವಾಗ ಏನಾಗ್ತದೆ, ಕಣ್ಣಿಗೆ ಏಟಾಯಿತು ಅಂತಂದಾಗ ಅಲ್ಲಿ ಮೊಳಕೆಯ ಪ್ರಮಾಣ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಅದಕ್ಕಾಗಿ ಈ ಒಂದು ಕಬ್ಬಿಣ ತುಂಡುಗಳನ್ನು ನಾವು ಆದಷ್ಟು ಎಷ್ಟು ಮುತುವರ್ಜಿ ಮಾಡಿ ನಾವು ಒಂದು ಬುಟ್ಟಿಗೆ ತುಂಬ್ತಾವಲ್ಲ, ಅದ್ರ ಮೇಲೆ ನಮ್ಮ ಒಂದು ಮೊಳಕೆ ಪ್ರಮಾಣ ಚೆನ್ನಾಗಿರ್ತದೆ. ಸೊ ಅದಕ್ಕಾಗಿ ಯಾವುದೇ ರೀತಿ ಒಂದು ಎತ್ತರ ಪ್ರದೇಶದಿಂದ ಹಾಕ್ತಕ್ಕಂಥದ್ದು ಅಥವಾ ಜೋರಾಗಿ ಒಗಿತಕ್ಕಂಥದ್ದನ್ನು ಯಾವುದೇ ರೈತರು ಮಾಡಬಾರ್ದು. ಸೊ ಈಗ ಬೀಜೋಪಚಾರ ಮಾಡಿರ್ತಕ್ಕಂಥ ಒಂದು ಕಬ್ಬಿನ ಬೀಜದ ತುಂಡುಗಳನ್ನು ನಾವು ಈ ಒಂದು ಸಾಲಿನಲ್ಲಿ ಹಾಕಿ ನಾಟಿ ಮಾಡ್ತಕ್ಕಂಥದ್ದನ್ನು ನಾವು ತೋರಿಸ್ತೇವೆ. ಸ್ಟಾರ್ಟ್. ಸೊ ಈಗ ನಾವು ಕಬ್ಬಿನ ಬೀಜದ ತುಂಡುಗಳನ್ನು ಈ ಸಾಲಿನಲ್ಲಿ ಇಡ್ತಕ್ಕಂಥದ್ದು, ನಾವು ಮೊದಲನೇದಾಗಿ ಹೇಳಿದಾಗೆ ಈ ಕಬ್ಬಿನ ಒಂದು ಕಣ್ಣುಗಳು ಸೈಡಲ್ಲಿ ಬರ್ತಕ್ಕಂಥದ್ದನ್ನು ಹಾಗೆ ನಾವು ಸೊ ಒಂದು ಬೀಜದಿಂದ ಒಂದು ಬೀಜಕ್ಕೆ ಸುಮಾರು ಅರ್ಧ ಫೂಟದಿಂದ ಪೌನೆ ಫೂಟ್ದವರೆಗೆ ಇಟ್ಕೊಳ್ತ ಹೋಗ್ಬೇಕಾಗತ್ತೆ. ಸೊ ಈ ರೀತಿ ನಾವು ಕಬ್ಬಿನ ಒಂದು ಬೀಜದ ತುಂಡುಗಳನ್ನು ಈ ರೀತಿ ನಾವು ಇಟ್ಕೊಂಡು ಹೋಗ್ಬೇಕು ಸಾಲಿನಲ್ಲಿ. ಸೊ ಈ ಒಂದು ಕಬ್ಬಿನ ತುಂಡುಗಳನ್ನು ಇಟ್ಟಾದ ನಂತರ ನಾವು ಈ ಒಂದು ತುಳ್ಕೊಂಡು ಮೇಲೆ ಮಣ್ಣನ್ನು ಹಾಕ್ಕೊಂಡು ಹೋಗಿ ನಂತರ ಈ ಒಂದು ಮಣ್ಣಿನ ಮುಖಾಂತರ ಅದನ್ನು ಮುಚ್ಚಬೇಕು. ಕಬ್ಬಿನ ಬೀಜದ ತುಂಡುಗಳನ್ನು ಸೊ ಈ ರೀತಿ ಸ್ವಲ್ಪ ಕೆಳಗಡೆ ಹೋಗಿ ತುಳಿದು ನಂತರ ಮಣ್ಣನ್ನು ಮುಚ್ಕೊಳ್ತಾ ಹೋಗಬೇಕಾಗತ್ತೆ. ಸುಮಾರು ಈ ಒಂದು ಕಬ್ಬಿನ ಬೀಜದ ತುಂಡದ ಮೇಲೆ ಸುಮಾರು 1 ರಿಂದ 2 ಸೆಂಟಿಮೀಟರಷ್ಟು ಮಣ್ಣು ಬಿತ್ತು ಅಂತಂದಾಗ ಸೊ ಮೊಳಕೆಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಈ ರೀತಿ ನಾವು ಕಬ್ಬಿನ ಒಂದು ಬೀಜೋಪಚಾರ ಮಾಡಿರ್ತಕ್ಕಂಥ ಕಬ್ಬಿನ ತುಂಡುಗಳನ್ನು ನಾವು ಸೊ ಈ ರೀತಿ ನಾಟಿ ಮಾಡಿ ಸಾಲಿನಲ್ಲಿ ನಾಟಿ ಮಾಡ್ತಕ್ಕಂಥದ್ದು. ನಮಸ್ಕಾರ. ಸೊ ಎಲ್ಲ ರೈತರಿಗೂ ಈಗ ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಈ ಒಂದು ಬೀಜೋಪಚಾರವನ್ನು ಪ್ರತಿ ಬೆಳೆಗೂ, ಈಗ ನಾನು ಇಲ್ಲಿ ತೋರಿಸಿದ್ದು ಕಬ್ಬಿಗೆ, ಸೊ ಇದೇ ರೀತಿ
ಈ ಒಂದು ಕೃಷಿ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಬರ್ತಕ್ಕಂಥ ಒಂದು ರೋಗ ಅಥವಾ ಕೀಟಗಳು ಏನು ನಿರ್ವಹಣೆ ಮಾಡೋದ್ರಿಂದ ಒಂದು ಬೇಸಾಯದಲ್ಲಿ ಖರ್ಚು ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಈ ಒಂದು ಒಂದು ಆದಾಯ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಮೊದಲ ಹಂತದಲ್ಲೇ ನಾವು ಬೀಜೋಪಚಾರ ಮಾಡ್ತಂದಾಗ ಮುಂದೆ ನಾವು ಔಷಧಗಳನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಆಗ್ತಕ್ಕಂಥ ಖರ್ಚನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಇದನ್ನು ಎಲ್ಲರೂ ತಪ್ಪದೇ ಪಾಲಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.